ಸೊಪ್ಪೇಕೆನಮ್ಮ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬಕ್ಷಿ ಸೊಪ್ಪು ಎಲ್ಲ ಬೇಕೇನಮ್ಮ ಸೊಪ್ಪು ಸೊಪ್ಪು ಅಣ್ಣ ಏನೇನು ಸೊಪ್ಪು ಐತೆ ಅಣ್ಣ? ಕೊತ್ತಂಬರಿ ಸೊಪ್ಪು ಐತೆ. ಇದು ಮಸಪ್ಪಿಗೆ ಎಲ್ಲ ತರ್ತರದವು ಸೊಪ್ಪು ಅವೇನು? ಹೂನಕ್ಕ ಯಾವ್ಯಾವ ಸೊಪ್ಪು ಬೇಕು ಹೇಳಕ್ಕ ಇಳ್ಸಕ್ಕ ಇಲ್ಲಿ ಸ್ವಲ್ಪ. ಹೆಂಗಪ್ಪ ಶಿವಡು ಎಷ್ಟು ರೂಪಾಯಿ? ಅಕ್ಕ ಕೊಟ್ಟು 60 ರೂಪಾಯಿ ಅಕ್ಕ. ಎಷ್ಟು ಬೇಕು ಹೇಳ್ರಿ? ಎಷ್ಟಪ್ಪ ಶಿವಡು? 60 ರೂಪಾಯಿ? ಓ ಜಾಸ್ತಿ ಆಯಿತು. ಏನು ಸೊಪ್ಪಿಗೆ ಇಷ್ಟೊಂದು ಸೊಪ್ಪಿಗೆ ಇಷ್ಟೊಂದು ರೇಟ್ ಹೇಳ್ತಿದ್ದೀರಲ್ಲ? ಏನು ಸಾಯಂಕಾಲ ತನಕನೂ ಇರಲ್ಲ, ಅದು ಎಲ್ಲ ಕೊಳ್ತೋಗ್ತೈತಿ. ಅಯ್ಯೋ ದೇವ್ರೆ, ಹಿಂಗಾದ್ರೆ ಹೆಂಗೆ ಮಾಡ್ಕೊಂಡು ತಿನ್ನೋದೆಲ್ಲ ಹೆಂಗೆ ಹೇಳು? ಇಷ್ಟಿಷ್ಟೊಂದು ರೇಟ್ ಹೇಳೋದು ಬಿಟ್ರೆ ನಿಮ್ಗೆ ಮಾರೋರ್ಗೇನು ಲಾಭ, ತಗೊಂಬರ್ಗೇನು ಲಾಭ ಇಲ್ಲ ಅಷ್ಟೇ. ಹೆಂಗಂತೆ ಲಕ್ಷ್ಮಕ್ಕ ಸೊಪ್ಪು ಶಿವಡು ಹೆಂಗಂತೆ? ಅಯ್ಯೋ 60 ರೂಪಾಯಿ ಅಂತೆ ಒಂದು ಶಿವಡು. ಅಯ್ಯಪ್ಪ ಇವಾಗ ಏನು ಸೊಪ್ಪಿಗೂ ಮಾತಾಡ್ಸೋಕ್ಕಾಗಲ್ಲ. ಟೊಮಾಟೋನೂ ರೇಟ್ ಆಗೈತೆ, ಅದು ನೋಡಿದ್ರೆ 60 ರೂಪಾಯಿ 70 ರೂಪಾಯಿ ಹೇಳ್ತಾರೆ ಕೆ ಜಿನ. ಇವಾಗೇನು 100 ರೂಪಾಯಿ ಆಗೈತೆ ಏನು ಕತೆನೋ. ಅಯ್ಯೋ ಈ ಟೊಮಾಟೊ ಬೆಳ್ಳುಳ್ಳಿ ಇವೆಲ್ಲ ಮಾತಾಡ್ಸೋಕ್ಕಾಗಲ್ಲಪ್ಪ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಮಾತಾಡ್ಸೋಕ್ಕಾಗಲ್ಲ, ಅಷ್ಟೊಂದು ರೇಟೆ. ಇನ್ನು 60 ರೂಪಾಯಿ? ಅಯ್ಯೋ ಇವಾಗ ತಗೊಂಡ್ಬಿಟ್ರೆ ಸಾಯಂಕಾಲ ನಾಳೆಗೂ ಇರಲ್ಲ, ಅದು ಹಂಗೆ ಒಣಕೊಂಡು ಹೋಗ್ತೈತೆ. ಇದಕ್ಕೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತಿಂಬೋದು ಹೆಂಗೆ? ಸಂಸಾರ ಮಾಡ್ದಂಗೆ ಐತೆ ಹಿಂಗಾದ್ರೆ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ನಮಗೂ 50 ರೂಪಾಯಿ ಬೀಳ್ತೈತಿ. ಕೊಟ್ಟು ನಾವಿನ್ನೊಂದು ಸ್ವಲ್ಪ ಹಿಂಗೆ ಒತ್ಕೊಬರೋದು ಮಾರ್ಕೊಂಡು ಹೋಗೋದು, ಇದ್ರಾಗೆ 10 ರೂಪಾಯಿ ಒಂಚೂರು ಲಾಭ ತಗೊಂತೀವಿ. ಅದಕ್ಕೆ ನೀವು ಹಿಂಗೆ ಮಾಡ್ತೀರಾ ನೋಡ್ರಿ. ನಮ್ಮ ಬದುಕು ಹೆಂಗೆ ಹೇಳು, ಸೊಪ್ಪು ಮಾರ್ಕೊಂಡೇ ನಾವು ಜೀವನ ಮಾಡಬೇಕು. ನೀವು ತಗೊಂಬರೇ ಹಿಂಗೆ ಹೇಳಿದ್ರೆ ನಾವು ಮಾರೋ ಕತೆ ಏನು ಹೇಳ್ತೀಯ? ಸೊಪ್ಪು ಹೆಂಗಪ್ಪ? ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಅಯ್ಯೋ ಗುಂಡಣೆಯ ಸೊಪ್ಪನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲಪ್ಪ. ಇವಾಗ ನೋಡು ಕೊತ್ತಂಬರಿ ಸೊಪ್ಪು 60 ರೂಪಾಯಿ ಹೇಳ್ತಾರೆ. ಟೊಮಾಟೋನು ಒಂದು 70 ರೂಪಾಯಿ 80 ರೂಪಾಯಿ. ಎಲ್ಲ ಮಾತಾಡ್ಸೋಕ್ಕಾಗಲ್ಲ. ಏನು ಸಾಂಬಾರು ಮಾಡಬೇಕು ಅಂಬೋದು ಗೊತ್ತಾಗಲ್ಲ. ಅಯ್ಯೋ ತುಂಬ ಕಷ್ಟ ಆಗೋಗ್ಬಿಟ್ಟೈತಿ ಜೀವನ. ಏನು ಮಾಡನಿ? ನಾನು ಕೇಳಿದ್ದೀನಿ 60 ರೂಪಾಯಿ ಅಂತಾವ್ರೆ, ಕಮ್ಮಿ ಮಾಡ್ಕೊಂಬಲ್ವಂತೆ. ಏನು ಮಾಡಬೇಕು? ತಗೊಳಕ್ಕೂ ಇದು ತಗೊಂಬ್ಲಿಲ್ದ್ರೆ ನಡೆಯಲ್ಲ. ಏನು ಮಾಡೋಕ್ಕಾಗ್ತೈತಿ? ಹೌದೇನಮ್ಮ ಅಷ್ಟೊಂದು ರೇಟೆ? ಅಯ್ಯೋ ನಮ್ಮ ಯಮ್ಮ ಬೇರೆ ಹೇಳಿದ್ಲು ತಗೋಬಾ ಅಂತ ಹೇಳಿ. ಸೊಪ್ನವ್ರು ಬಂದವ್ರು ಸೊಪ್ಪು ಕೂಗ್ತಾವ್ರಿ ನೋಡು ತಗೋಬಾ ಅಂತ ಹೇಳಿದ್ಲು. ಇಲ್ಲಿ ನೋಡಿ ಮಾತಾಡ್ಸೋಕ್ಕಾಗಲ್ವಲ್ಲ, ಏನು ಮಾಡನಿ? ಇವಾಗ ನಿಂಗಜ್ಜಿ ನಾನು ನೀನು 3 ಸೇರಿ ಒಂದು ಕೊಟ್ಟು ತಗೋಬಿಟ್ಟು ಅರ್ಧ ಮಾಡ್ಕೊಂಬೋದಾಗ್ತೈತಿ. ನೋಡಿ ಮಾತಾಡು, ಒಂದು 50 ರೂಪಾಯಿ ಮಾಡ್ಕೊಂತಾರೆ ನಾ ಕೇಳನಿ. ಹೇಳೋಣ ಕೊಡೋದು ಹೆಂಗೆ ಕೊಡ್ತೀಯ ಹೇಳು? ನಾವು ಒಂದು ಸೂಟ್ ತಗೊಂತೀವಿ. ಅಲ್ಲಮ್ಮ ನೀವೇನು ಹಳ್ಳಿ ಹೆಂಗಸ್ರುಗಳು ಇಷ್ಟೊಂದು ಚೌಕಾಸಿ ಮಾಡಿರಿ, ಸೊಪ್ಪು ಮಾರೋ ಕತೆ ಏನು? ಒಂದು ಸೂಟ್ ತಾಮಕ್ಕೆ ಇಷ್ಟೋ ತಕ ನಾನು ನೀವು ಕಾಯಿಸ್ಕೊಂಡು ನಿಂತ್ಕೊಬಿಟ್ರಿ. ಅಯ್ಯಪ್ಪ ಇಂಥವ್ರಿ ಒಂದಿಬ್ರು 3 ಹಳ್ಳಿಗಳಿಗೆ ಇಂಥವು ಒಂದು 2-3 ಹಳ್ಳಿಗೆ ಇಂಥ ಒಂದಿಬ್ರು 3 ಸಿಕ್ಬಿಟ್ರೆ ನಮ್ಮ ವ್ಯಾಪಾರ ಆದಂಗೆ ಸರಿ ಬಿಡು. ಅಯ್ಯೋ ಇವಾಗ ಹೇಳಮ್ಮ 60 ರೂಪಾಯಿ ಕೊಟ್ಟು ತಗೊಂಬಂಗಿದ್ರೆ ತಗೊಳ್ರಿ. ನಾನು ಅದ್ರ ಮೇಲೆ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. 60 ರೂಪಾಯಿ 70 ರೂಪಾಯಿ ಮಾರ್ತಾವ್ರಿ. ನಾನು ಆ ಹಳ್ಳಿಗಳ ಮೇಲೆ ಬಂದಿದ್ದೀನಿ, ಅದಕ್ಕೆ 60 ರೂಪಾಯಿ ಹಂಗೆ ಹೇಳ್ತಾ ಇದ್ದೀನಿ. ತಗೊಂಬಂಗಿದ್ರೆ ತಗೊಳ್ರಿ, ಇಲ್ಲರಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇವಾಗೆಲ್ಲ ರೇಟ್ ಆಗೈತಿ. ಅಲ್ಲಪ್ಪ ನೀನು ಸೊಪ್ಪು ಮಾರ ನೋಡು ಹೆಂಗಂದ್ರೆ ಹಂಗೆ ಮಾತಾಡ್ತೀಯಲ್ಲಪ್ಪ ನೀನು. ತಗೊಳ್ಳೋ ಇಷ್ಟ ಇದೆ ತಗೊಳ್ರಿ ಹಂಗೆ ಹಿಂಗೆ ಅಂತೀಯಲ್ಲ. ಗ್ರಾಹಕರ ಹತ್ರ ಹಿಂಗೆ ಮಾತಾಡೋದು ನೀನು? ಇಲ್ಲರೆ ಇಂಥವ್ರು ನೀವು ಅಷ್ಟೇ. ಇಂಥವ್ರು ಒಂದಿಬ್ಬರು ಆಗ್ಬಿಟ್ರೆ ಒಳ್ಳೆಯವ್ರನ್ನೆಲ್ಲ ಸೊರ್ಗಡ್ತೀರ. ಏನು ಬಡವರು ಅಂಬೋದೇನೋ ಸ್ವಲ್ಪ ಇದೇ ಇಲ್ಲ ನಿಮಗೆ. ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳಪ್ಪ, ಒಂದು 50 ರೂಪಾಯಿ ಮಾಡ್ಕ. ಒಂದು ಸೂಟ್ ತಗೊಂತೀವಿ, ನಾವು ಹಂಚ್ಕೊಂತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅದು ಇರೋದು ಇಲ್ಲ ನಮ್ಮ ಮನೆಗೂ, ಫ್ರಿಡ್ಜ್ಗಳು ಇಲ್ಲ, ಏನೂ ಇಲ್ಲ. ಏನು ಮಾಡೋದು? ಹೆಂಗ ಇದು ಒಂದು ಸೂಟ್ ತಗೊಂಡು ಕತೆ ಕಳಿಬೇಕು. ಈ ಸಾಂಬಾರುಗಳಿಗೆ ತಿಂಡಿಗಳಿಗೂ ಎಲ್ಲ ಹಾಕ್ಲಿದ್ರೆ ಚೆನ್ನಾಗೇ ಇರಲ್ಲ, ಟೇಸ್ಟ್ ಆಗಲ್ಲ. ಅದಕ್ಕೇನೆ ಏನು ಮಾಡೋಕ್ಕಾಗ್ತೈತಿ? ಸ್ವಲ್ಪ ತಗೋಬೇಕು. ಬಸ್ಸಾರು ಮಾಡಿದರೆ ಚೆನ್ನಾಗಿರ್ತೈತೆ ಅಂತ ತಗೊಂತೀರ್ತೀವಿ ಅಷ್ಟೇ. ಇಲ್ಲ ನಾವೇನು ತಗೊಂಬಕ್ಕೆ ಹೋಗ್ತಾ ಇರಲಿಲ್ಲ, ಇಷ್ಟೊಂದು ರೇಟ್ ಕೊಟ್ಟು ತಿನ್ಬೇಕೆ ಅಂತ. ಇಲ್ಲ ಅಕ್ಕ, 60 ರೂಪಾಯಿ ಮೇಲೆ 1 ರೂಪಾಯಿ ಕಮ್ಮಿನೂ ತಗೊಂಬಲ್ಲ. 60 ರೂಪಾಯಿ ಕೊಡಂಗಿದ್ರೆ ಕೊಡ್ರಿ, ಇಲ್ಲರೇ ಬೇಡವೇ ಬೇಡ. ನಾನು ತಗೊಂಡು ಹೋಗ್ತೀನಿ. ಬೇರೆ ಮುಂದೆ ನಿಮ್ಮಂಥವ್ರು ಎಷ್ಟು ಜನ ಇರ್ತಾರೋ, ಬೇರೆ ಯಾರಂತ ತಗೊಂತಾರೆ. ಅಯ್ಯೋ ನಾವು ಬಂಡವಾಳ ಹಾಕಿರ್ತೀವಿ, ನಮಗೇನೋ 1 ರೂಪಾಯಿ ಹುಟ್ಟೋದು ಬೇಡವೆ? ಇವಾಗ ನಿಮಗೆ ನಾವು ತಗೊಂಡಿದ್ದಷ್ಟಕ್ಕೆ ಆ ರೇಟ್ಗೆ ಕೊಟ್ಬಿಟ್ರೆ ನಾವು ನಮ್ಮ ಜೀವನ ಹೆಂಗೆ ಹೇಳಕ್ಕ? ನೀವೇ ಹೇಳ್ರಕ್ಕ. ಅಯ್ಯೋ ತಗೊಳ್ಳ ಲಕ್ಷ್ಮಕ್ಕ ಆತ 60 ರೂಪಾಯಿ ಕೊಟ್ಟು 20 ರೂಪಾಯಿ ಹಾಕಮನಿ ತಗ. ಏ ಗುಂಡಯ್ಯ ಸುಮ್ಮನೆ ಇರು, ಅವ್ನು ಕಮ್ಮಿ ಮಾಡ್ಕೊಂತಾನೆ, ಕಮ್ಮಿ ಮಾಡಿಸ್ತೀನಿ. ನೀನು ಯಾಕೆ ಹಿಂಗೆ ಹೇಳಿ ಅವನಿನ್ನ ಜಾಸ್ತಿ ಹೇಳ್ಬಿಡ್ತಾನೆ. ಬಿಡಾಕ ಅವರು ಪಾಪ ಒತ್ಕೊಂಬತ್ತಾರೆ, ಏನೋ ಮಾಡೋಕ್ಕಾಗಲ್ಲ. ಒಂದು 55 ರೂಪಾಯಿಗನ ಕೇಳು, ಇಲ್ಲೂರೇ 60 ರೂಪಾಯಿ ಕೂಡ ಆಗ್ತೈತಿ. ಅಣ್ಣ ಇವಾಗ ನಮಗೂ ಬೇಡ ನಿಮಗೂ ಬೇಡ, 55 ರೂಪಾಯಿ ಕೊಡ್ತೀಯಣ್ಣ? ಸರಿನಾಕ ತಗೊಳ್ರಿ. ಅಯ್ಯಪ್ಪ ಏನು ಇಷ್ಟೊಂದು ರೇಟ್ ಹೇಳ್ತಾರಲ್ಲ ಕೊತ್ತಂಬರಿ ಸೊಪ್ಪು? ಅಯ್ಯಪ್ಪ ಸೊಪ್ಪಿಗೆ ಇಷ್ಟೊಂದು ರೇಟ್ ಆಗಿಬಿಟ್ರೆ ಹೆಂಗೆ? ಅಯ್ಯೋ ಈ ಸೀಸನ್ಗಳಿಗೆ ಕಮ್ಮಿ ಇರ್ತೈತಲ್ಲ, ಅವಾಗ ತಗೊಂಡ್ಬಿಟ್ಟು ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಬೇಕಾದ್ರೂ ಹಾಕೋಬೋದು. ಈ ಹಸಿ ಕೊತ್ತಂಬರಿ ಸೊಪ್ಪಿಗೆ ಏನು ರೇಟು? ಹ್ಞೂ ಲಿಂಗಜ್ಜಿ, ಇವಾಗೆಲ್ಲ ಜಾಸ್ತಿ ರೇಟು, ಏನು ಮಾಡೋಕ್ಕಾಗಲ್ಲ. ಏನು ತಗೊಂಡು ತಿನ್ಬೇಕು ಏನು ಜಾಸ್ತಿ ದುಡ್ಡು. ಆವಾಗ 2 ರೂಪಾಯಿಗೂ 5 ರೂಪಾಯಿಗೂ ಹಂಗೆಲ್ಲ ಕೊಡೋರು. ಇವಾಗ ಏನು ಮಾತಾಡ್ಸೋಕ್ಕಾಗಲ್ಲ, ಅಷ್ಟೊಂದು ರೇಟು. ಏನು ಮಾಡೋಕ್ಕಾಗ್ತೈತಿ?
ಅಕ್ಕ ಕೊಡ್ರಕ್ಕ ಒಂದು ಸ್ವಲ್ಪ ನಾನು ಹೋಗ್ತೀನಿ ಮನೆ ಹತ್ರ ಬೇಗ ತಗೋಬಾ ಅಂತ ಹೇಳಿದ್ಲು ನಮ್ಮ ಅಮ್ಮ, ಅದಕ್ಕೆ ತಗೊಂಡು ಹೋಗ್ತೀನಿ, ಸ್ವಲ್ಪ ಕೊಡ್ರಕ್ಕ. ಹ್ಞೂ ತಗೊಂಡು ಹೋಗೋಣ. ಆಮೇಲೆ 20 ರೂಪಾಯಿ ಕೊಡು, ಇವಾಗ ಇಟ್ಲಿಲ್ದ್ರೆ ನಾನು ನಿಂಗಜ್ಜಿ ಹೆಂಗ ಹಂಚ್ಕೊಂತೀವಿ, ತಗೊಂಡು ಹೋಗು. ಏನು ನಿಂಗಜ್ಜಿ ಹಿಂಗೆ ಆಗ್ಬಿಟ್ರೆ, ಅಯ್ಯೋ ದೇವ್ರೆ, ಇಷ್ಟಿಷ್ಟೊಂದು ರೇಟ್ ಆದರೆ ಮಾಡ್ಕೊಂಡು ತಿಂಬೋದು ಹೆಂಗೆ? ಎಲ್ಲ ಈ ಕಾಳುಗಳು, ಕಾಳು ಕಡಿ ಎಲ್ಲ ರೇಟ್ ಆಗೋಗ್ಬಿಟ್ಟೈತಿ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ? ಈ ವ್ಯವಸಾಯ ಮಾಡೋರು ಕಮ್ಮಿ, ಏನು ಮಾಡೋಕ್ಕಾಗಲ್ಲ, ಎಲ್ಲ ರೇಟ್ ಆಗೋಗ್ಬಿಟ್ಟೈತಿ. ಎಲ್ಲರೂ ಸಿಟಿಗೆ ಸೇರ್ಕೊಂಡ್ಬಿಟ್ಟವ್ರೆ, ಹಳ್ಳಿ ಜೀವನ ಹೇಳೋಕ್ಕಾಗ್ತಿಲ್ಲ, ಹಂಗಾಗೋಗ್ಬಿಟ್ಟೈತಿ. ಅವಾಗ ಫಸ್ಟು ಎಲ್ಲರೂ ವ್ಯವಸಾಯ ಮಾಡೋರು, ಮನೆಗೆ ಏನೇನು ಬೇಕಾದ ಬೆಳ್ಕೊಂಬರು. ಇವಾಗ ಏನಿಲ್ಲ, ಬಿಡತ್ತ ತೊಂದರೆ ಆಗ್ತೈತೆ ಅಂತೇಳಿ ಮಾಡರೆ ಕಮ್ಮಿ ಊರುಗಳಿಗೆ. ಹೂನಮ್ಮ, ಏನು ಮಾಡ್ತೀಯಾ? ನಮ್ಮ ಕಾಲದಾಗೆಲ್ಲ ಹಿಂಗಿರಲಿಲ್ಲ. ನಮ್ಮ ಕಾಲದಾಗೆ ಎಲ್ಲ ಬೆಳ್ಕೊಂತಿದ್ವಿ, ಮನೆಗಷ್ಟು ಮನೆ ಪೂರ್ತಿ ಬೆಳ್ಕೊಂತಿದ್ವಿ. ಇವಾಗ ಮೆಣಸಿನ್ಕಾಯಿ ವರ್ಷ 2 ವರ್ಷ ಆದ್ರೂ ನಾವು ಒಣಗಿಸ್ಬಿಟ್ಟು ವರ್ಷ 2 ವರ್ಷ ತನಕ ಬಳಸ್ಕೊಂತಿದ್ವಿ. ಅಯ್ಯೋ ಇವಾಗ ಏನು ಹಂಗೆ ಮಾಡೋಕ್ಕೂ ಆಗಲ್ಲ, ಚೆನ್ನಾಗಿ ಬೆಳೆನೂ ಬರಲ್ಲ. ಏನು ಮಾಡೋದು? ಈ ನವಿಲುಗಳ ಕಾಟ ಅವೆಲ್ಲ ಜಾಸ್ತಿ ಆಗೋಗ್ಬಿಟ್ಟೈತಿ. ಏನಿಕ್ಕಿರೂ ಇರಲ್ಲ, ಎಲ್ಲ ತಿಂದ್ಬಿಟ್ಟು ಹೋಗ್ತವೆ. ಏನು ಮಾಡೋಕ್ಕಾಗ್ತೈತಿ? ಅದು ಕಳೆದ ಯಾರು ವ್ಯವಸಾಯ ಮಾಡಲ್ಲ, ಎಲ್ಲ ಬೆಂಗಳೂರು ಕಡೆಗೆ ಹೋಗ್ತಾರೆ. ಏನು ಮಾಡೋದು? ಅಜ್ಜಿ ಎಲ್ಲ ಇನ್ನೇನು ಮಾಡ್ತಾರೆ? ಇಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲಿದ ಮೇಲೆ ಅಲ್ಲಿ ಹೋಗಿ ಅಲ್ಲಿ ದುಡಿತಾರೆ. ಇನ್ನೇನು ಮಾಡೋಕ್ಕಾಗ್ತೈತಿ? ಅಲ್ಲಿ ಆಯಾಗಿರ್ಬೋದು ಅಂತ ಹೋಗ್ತಾರೆ. ಅಲ್ಲಿ ಬೆಳಗ್ಗೆ ಎದ್ರೆ ಸಾಕು, ಓಡಬೇಕು. ಇಲ್ಲನ ಆದರೆ ಹಳ್ಳಿಗಳಿಗೆ ಏನೋ ಸೊಪ್ಪ ಸೆದೆನ ಕಿತ್ಕೊಂಡು ಮಾಡ್ಕೊಂಡು ತಿನ್ಬೋದು. ಅಲ್ಲಂಗೆ ಆಗಲ್ಲ, ಬೆಳಗ್ಗೆ ಎದ್ರೆ ಸಾಕು, ಹಾಲು ನೀರು, ಈ ನೀರುಗಳಿಗಾಗಿ ದುಡ್ಡು ಕೊಡಬೇಕು, ಕುಡಿಯೋ ನೀರುಗಳಿಗಾಗಿ. ಇಲ್ಲ ಹಂಗೆ ಇಲ್ಲಿರೋ ಥರ ಅಲ್ಲೆಲ್ಲ ಇರೋಕ್ಕಾಗಲ್ಲ, ಬಾಡಿಗೆ ಕಟ್ಟಬೇಕು, ಎಷ್ಟು ಖರ್ಚುಗಳು. ಅಯ್ಯೋ ಒಂದಿನ ಮನೆಗೆ ಇರೋಕ್ಕಾಗಲ್ಲಪ್ಪ. ಈ ಹಳ್ಳಿನೇ ವಾಸಿ, ಏನು ಮಾಡ್ತೀಯ? ಆದರೂ ಇಲ್ಲೂ ತರಕಾರಿ ಮಾರೋರು, ಈ ಸೊಪ್ಪು ಮಾರೋರು ಆದ್ರೂ ಆ ಸಿಟಿಗಳ ರೇಟೇ ಹೇಳ್ತಾರೆ, ಬೆಂಗಳೂರಾಗೆ ಆ ರೇಟೇ ಇಲ್ಲೂ ಹೇಳ್ತಾರೆ. ಏನು ಮಾಡೋದು? ಇವಾಗ ಈ ಕಾನ್ವೆಂಟ್ಗಳು ಅವೆಲ್ಲ ರೇಟೇ, ಅಲ್ಲೂ 30-40 ಸಾವಿರನೇ. ಈ ಹಳ್ಳಿಗಳಿಗೂ ಅಷ್ಟೇ ರೇಟ್ ಹೇಳ್ತಾರೆ. ಅಯ್ಯೋ ಮಕ್ಕಳು ಓದಿಸೋದು ಕಷ್ಟನೇ ಬಿಡು. ಅದ್ರ ಬದಲು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು ಬೆಟರು. ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಓದಿಸಿರೆ ಆ ಮಕ್ಕಳನ್ನ ಅದು ದುಡ್ಡು ಉಳಿತೈತೆ, ಮಕ್ಕಳು ಚೆನ್ನಾಗಿ ಒಳ್ಳೆ ಬುದ್ಧಿ ಕಲಿತಾರೆ, ಚೆನ್ನಾಗಿ ಇದಾಗ್ತೈತಿ. ಇವಾಗ ಗೌರ್ಮೆಂಟ್ ಸ್ಕೂಲಾಗೆಲ್ಲನ ಓದಿಸ್ಬೋದು, ಆದರೆ ಈ ನಮ್ಮ ಜನಗಳು ಕೇಳಂಗೇ ಇಲ್ಲ. ಎಲ್ಲ ತಗೊಂಡು ಕಾನ್ವೆಂಟು ಅಂತ ಕಾನ್ವೆಂಟ್ಗೆ ಹಾಕ್ತಾರೆ. ಅಯ್ಯೋ ಏನು ಮಾಡೋಕ್ಕಾಗ್ತೈತಿ? ಹ್ಞೂ ಲಕ್ಷ್ಮಕ್ಕ, ಹಂಗೆ ಮಾಡ್ತಾರೆ. ಅಯ್ಯೋ ಏನು ಮಾಡೋದು? ಇವಾಗ ಗೌರ್ಮೆಂಟ್ ಸ್ಕೂಲವರು ಆ ಟೀಚರ್ಗಳು ಚೆನ್ನಾಗಿ ಅವರು ಓದಿರೋನೇ ತಗೊಂತಾರೆ, ಎಲ್ಲ ಎಕ್ಸಾಮ್ ಎಲ್ಲ ಮಾಡಿ ಅವ್ರನ್ನ ಆ ಥರದವ್ರು ತಗೊಂತಾರೆ. ಇಲ್ಲಿ ಇವ್ರೇನು ಅಷ್ಟೊಂದು ಓದಿರಲ್ಲ, ಆದರೂ ಪ್ರೈವೇಟು ಅಂತ ಅಲ್ಲಿ ಹಾಕ್ಬಿಡ್ತಾರೆ. ಸರಿ ನಿಂಗಜ್ಜಿ, ನೀನು ಮಾತಾಡ್ತಿದ್ರೆ ದಿನ ಹೋಗೋದೇ ಗೊತ್ತಾಗಲ್ಲ. ಸರಿ, ನಾನು ಹೋಗಿ ಅಡುಗೆ ಮಾಡಬೇಕು. ಸೊಪ್ಪು ಬಸ್ಸಾರಿಗೆ ಕೂಗಿಸಿ ಬಂದಿದ್ದೆ, ಇದು ಸಿಟ್ಟಕಾಯಿ ಇತ್ತು, ಅದಕ್ಕೆ ಕೂಗಿಸಿ ಬಂದಿದ್ದೆ. ಹೋಗ್ಬಿಟ್ಟು ಬಸ್ಸಾರು ಮಾಡ್ತೀನಿ, ಯಾವಾಗನ ಬರ್ತೀನಿ ಹೇಳ ಆಮೇಲೆ. ನೋಡಿ ಫ್ರೆಂಡ್ಸ್, ಅಯ್ಯೋ ಹಳ್ಳಿಗಳ ಕಡೆಗೂ ಕೊತ್ತಂಬರಿ ಸೊಪ್ಪು ಮಾತಾಡ್ಸೋಕ್ಕಾಗಲ್ಲ. 60 ರೂಪಾಯಿ ಅಂದರು, ನಾವು 55 ರೂಪಾಯಿ ಮಾಡಿ ತಗೊಂಡ್ವಿ. ಒಂಚೂರು ತಗೊಂಡು 3 ಹಂಚ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ರೇಟ್ ಹೇಳ್ತಾರೆ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.